Hello guys, how are you? Welcome to the channel of Tech Mr. Taya. After a long time, Taya is back. A few moments later. ಇವತ್ತು ಆಗಸ್ಟ್ 18, 2024. ಏನಪ್ಪ ಇವತ್ತಿನ ಸ್ಪೆಷಾಲಿಟಿ ಅಂತ ಹೇಳೋದಾದ್ರೆ, ಇವತ್ತು ನಮ್ಮ ಚಾನಲ್ ಟೆಕ್ ಮಿಸ್ಟರ್ ಟೈಯ ಅಂತ ಹೇಳುವ ಈ ಚಾನಲನ್ನು ಸ್ಟಾರ್ಟ್ ಮಾಡಿ 5 ವರ್ಷ ಆಯಿತು. ಏನು ವಿಶ್ವಾಸ ಆಗಲ್ಲ, 5 ವರ್ಷ ಆಯಿತು ನಾವು ಈ ಚಾನಲನ್ನು ಸ್ಟಾರ್ಟ್ ಮಾಡಿ. ಅವತ್ತು 10th ಮುಗಿದಾದ್ಮೇಲೆ ಸ್ಟಾರ್ಟ್ ಮಾಡಿದ್ದೆ. ಇವತ್ತು ನನ್ನ ಡಿಗ್ರಿ ಕೂಡ ಮುಗಿದೋಯಿತು. ಈ 5 ವರ್ಷದಲ್ಲಿ ನಾವು ತುಂಬ ವೀಡಿಯೋಸನ್ನು ಮಾಡಿದ್ದೇವೆ, ತುಂಬ ಎಕ್ಸ್ಪೀರಿಯನ್ಸನ್ನು ಅರ್ನ್ ಮಾಡಿದ್ದೇವೆ 5 ವರ್ಷದಲ್ಲಿ. ಈಗ ನಾನು 9 ತಿಂಗಳಾಯಿತು ವೀಡಿಯೋಸನ್ನು ಮಾಡದೆ, ಬಟ್ ನಾವು ಇದಕ್ಕಿಂತ ಮೊದಲು ತುಂಬ ವೀಡಿಯೋಸನ್ನು ಮಾಡಿದ್ದೇವೆ. 5 ವರ್ಷದಲ್ಲಿ 200 ಚಿಲ್ಲರೆಯಷ್ಟು ವೀಡಿಯೋಸನ್ನು ನಾನು ಮಾಡಿದ್ದೇನೆ. ನಿಮ್ಗೆ ಗೊತ್ತಿರಬಹುದು, ವೆರೈಟಿ ಆಫ್ ಕಾಂಟೆಂಟ್. ಯಾರಾದರೂ ಹೊಸೊಬ್ಬರಾಗಿ ಈ ಚಾನಲ್ ನೋಡ್ತಿದ್ರೆ ಜಸ್ಟ್ ಚಾನಲ್ ತೆಗೆದು ನೋಡಿ. ಈ ವಿಡಿಯೋಸ್ ಎಲ್ಲ ಜಸ್ಟ್ ಓಪನ್ ಚಾನಲ್, ಓಕೆ, ಚಾನಲ್ ತೆಗೆದು ನೋಡಿ, ಆಗ ನಿಮ್ಗೆ ಗೊತ್ತಾಗುತ್ತೆ. ನಾವು ವೆರೈಟಿ ಆಫ್ ಆರ್ಟ್ ವರ್ಕ್ಸ್, ಕ್ರಾಫ್ಟ್ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಕ್ಸನ್ನು ನಾವು ಇದರಲ್ಲಿ ಮಾಡಿದ್ದೇವೆ. ಟೋಟಲ್ 200 ಚಿಲ್ಲರೆಯಷ್ಟು ವೀಡಿಯೋಸ್ ಮಾಡಿದ್ದೇವೆ, 250 ಅಷ್ಟ ಸಮಥಿಂಗ್ ವೀಡಿಯೋಸನ್ನು ಮಾಡಿದ್ದೇವೆ. ಈ 5 ವರ್ಷದಲ್ಲಿ ನಾವು 9600 ಚಿಲ್ಲರೆಯಷ್ಟು ಸಬ್ಸ್ಕ್ರೈಬರ್ಸನ್ನು ಗಳಿಸಿದ್ದೇವೆ. ಈ 9000 ಅಂತ ಹೇಳೋದು ಚಿಕ್ಕ ನಂಬರ್ ಅಲ್ಲಲ್ಲ, ಎಲ್ಲರಿಗೂ ಚಿಕ್ಕ ನಂಬರ್ ಅಂತ ಅನಿಸ್ಬೋದು, ಬಟ್ ನನಗಿದು ಒಂದು ದೊಡ್ಡ ನಂಬರ್ ಅಂತಲೇ ಅನಿಸ್ತದೆ. 9000 ಮಂದಿ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ನಾವು 10,000 ಮಾಡಲಿಕ್ಕಿದ್ದೇವೆ. ಎಲ್ಲರೂ ಸಪೋರ್ಟ್ ಮಾಡಿ, ಓಕೆ. ಈ 5 ವರ್ಷದಲ್ಲಿ ನಾವು 77,33,000 ವ್ಯೂ ಕೌಂಟನ್ನು ಪಡೆದುಕೊಂಡಿದ್ದೇವೆ. 77 ಲಕ್ಷ, ಅದರಲ್ಲಿ ಕೂಡ 33,000. ವೆರಿ ನೈಸ್ ಅಂತೇಳಿ ಲಾಸ್ಟ್ ವಿಡಿಯೋ ಹಾಕಿ ಇವತ್ತಿಗೆ 9 ತಿಂಗಳಾಯ್ತಲ್ಲ. ನೀವೆನಿಸ್ಬೋದು, ಏನಪ್ಪ ಇವನು ವೀಡಿಯೋಸ್ ಏನು ಮಾಡಲ್ಲ ಅಂತಿಲ್ಲ, ತುಂಬ ಬ್ಯುಸಿಯಾಗಿದೆ. ಏನಾದರೂ ವೆರೈಟಿ ಆಫ್ ಕಾಂಟೆಂಟ್ ಮಾಡಬೇಕಂತ ಪ್ಲ್ಯಾನ್ ಹಾಕಿದ್ದೇನೆ. ಏನಾದರೂ ವೆರೈಟಿಯಾಗಿ ಟ್ರೈ ಮಾಡಬೇಕು ಅಂತೇಳಿ ಒಂದು ಮನಸ್ಸಲ್ಲಿ ಉಂಟು. ನೀವೇನಾದರೂ ಐಡಿಯಾಸ್ ಇದ್ದರೆ ಸಜೆಸ್ಟ್ ಮಾಡಿ, ಜಸ್ಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಏನಾದರೂ ವೆರೈಟಿ ಆಫ್ ಐಡಿಯಾಸ್, ಏನಾದರೂ ಆರ್ಟ್ ವರ್ಕ್ ಡೌಟ್ ನಾನು ಮಾಡೋದು, ಬಟ್ ಏನಾದರೂ ವೆರೈಟಿಯಾಗಿ ಮಾಡಬೇಕಂತ ಪ್ಲ್ಯಾನ್ ಹಾಕಿದ್ದೇನೆ. ವೀಕ್ಲಿ 1 ವೀಡಿಯೋಸ್ ಆದರೂ ನಾವು ರಿಲೀಸ್ ಮಾಡಬೇಕು ನಮ್ಮ ಚಾನಲ್ನಲ್ಲಿ. ನಮ್ಮ ಚಾನಲ್ ನೋಡಿದರೆ ನಿಮ್ಗೆ ಗೊತ್ತಾಗ್ಬೋದು, ಮೊದಲಿನ ಚಾನಲೇ ಅಲ್ಲ. ಇವತ್ತು ಲೋಗೋಸ್ ಎಲ್ಲ ಚೇಂಜ್ ಮಾಡಿದ್ದೇನೆ. ಇದು ಹೊಸ ಒಂದು ಲೋಗೋವನ್ನು ನಾವು ಇನೋವೇಷನ್ ಮಾಡಿದ್ದೇವೆ. ಈ ಲೋಗೋ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳೋದಾದರೆ, ಟಾ ಅಂತ ಹೇಳೋದು ನಮ್ಮ ಕನ್ನಡದಲ್ಲಿ ಟಾ ಅಂತ ಬರೆಯಲ್ವಾ, ಆ ಟಾ ಆಗಿದೆ ಈ ಲೋಗೋ ರೆಪ್ರೆಸೆಂಟ್ ಮಾಡಿದೆ. ಒಂದು ಹೊಸ ಲೋಗೋ ಆಗಿದೆ, ಇದಾಗಿರುತ್ತೆ ನಮ್ಮ ಲೋಗೋ. ನಾವು ಈ ಲೋಗೋ ಯೂಸ್ ಮಾಡಿಕೊಂಡು ನಮ್ಮ ಬ್ರ್ಯಾಂಡಿಂಗ್ ಎಲ್ಲ, ಮಾರ್ಕೆಟಿಂಗ್ ಎಲ್ಲ ಇದರಲ್ಲೇ ನಾವು ಮಾಡ್ತಿದ್ದೇವೆ. ಸಪೋರ್ಟ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಪೋರ್ಟ್ ಮಾಡಿ. ವೆರೈಟಿ ಆಫ್ ಕಾಂಟೆಂಟ್ ನಾವನ್ನು ಮಾಡ್ತೇವೆ. ಇನ್ನು ಎಜುಕೇಟ್ ರಿಲೇಟೆಡ್ ಎಲ್ಲ ವೀಡಿಯೋಸ್ ಮಾಡಲಿಕ್ಕೆ ಪ್ಲ್ಯಾನ್ ಉಂಟು, ಇದರಲ್ಲೇ ಮಾಡಬೇಕಂತಿದ್ದೇನೆ. ಏನೆಲ್ಲ ಐಡಿಯಾಸ್ ಇದ್ದರೆ ನೀವು ಕಮೆಂಟ್ ಮಾಡಿ. ಎಲ್ಲರೂ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ತುಂಬ ಸಪೋರ್ಟ್ ಮಾಡಿದ್ರಿ 5 ವರ್ಷ ತನಕ, ಇನ್ನೂ ಕೂಡ ಸಪೋರ್ಟ್ ಮಾಡ್ತಾಯಿರಿ. ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ನೋಡೋಣ ಅಂತ ಈ ವೀಕಲ್ಲಿ ಏನಾದರೂ ಮಾಡ್ತೇನೆ ಇನ್ನೊಂದು ಒಳ್ಳೆ ವೀಡಿಯೋಸ್. ಬಾಯ್.